ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಕಟಕ ರಾಶಿ. ಈ ಒಂದು ಶುಕ್ರ ಬದಲಾವಣೆ ಕಟಕ ರಾಶಿಗೆ ಯಾವ ರೀತಿ ಬದಲಾವಣೆ ತಂದ್ಕೊಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಕಟಕ ರಾಶಿಯವರಿಗೆ ಈ ಒಂದು ಶುಕ್ರನ ಸಂಚಾರದ ಫಲ ಏನಿದೆ ಅಂದ್ರೆ ಕನ್ಯಾ ರಾಶಿಗೆ ಹೋಗ್ತಾ ಇದ್ದಾನೆ ಶುಕ್ರ. ಈ ಕನ್ಯಾ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಏನೆಲ್ಲ ಫಲ ಕೊಡುತ್ತೆ ಅನ್ನೋದು ನೋಡೋಣ. ನೋಡಿ, ಕಟಕ ರಾಶಿಯವರಿಗೆ ಅಧಿಪತಿ ಚಂದ್ರ. ಸೊ ಶುಕ್ರ ಚಂದ್ರ ಕಾಂಬಿನೇಷನ್ ಅಂತ ನಾನು ಕರಿತೀನಿ. ಇದು ಇಸ್ ಎ ವೆರಿ ಗುಡ್ ಮಾಲವ್ಯ ಯೋಗ ಅಂತ ಕರಿತೀವಿ. ಯಾರ ಜಾತಕದಲ್ಲಿ ಶುಕ್ರ ಮತ್ತೆ ಚಂದ್ರ ಒಟ್ಟಿಗೆ ಇರ್ತಾನೋ ಮಾಲವ್ಯ ಯೋಗ ಅಂತ ಅಂದ್ರೆ ಶ್ರೀಮಂತಿಕೆಯನ್ನ ಪ್ರತಿಬಿಂಬಿಸುವಂತದ್ದು. ಎಲ್ರು ಶ್ರೀಮಂತರಾಗೋಕ್ಕಾಗಲ್ಲ. ಹೌದು. ಎಲ್ರು ರಾಜರು ಹಾಕಾಗಲ್ಲ, ಇನ್ನೆಲ್ರು ಮಹಾರಾಜರು ಹಾಕಾಗಲ್ಲ. ರಾಜನು ಇರ್ತಾರೆ, ಮಹಾರಾಜರು ಇರ್ತಾರೆ. ಹೌದು. ಅಧಿಕಾರಿಗಳು ಇರ್ತಾರೆ. ಆಡಳಿತವನ್ನ ನಡೆಸುವಂತಹ ಕೆಲವು ಅಧಿಕಾರಿಗಳು ಸಾಕಷ್ಟು ಮಟ್ಟಲ್ಲಿ ಹೆಸರುವಾಸಿಗಳು ಕೂಡ ಮಾಡಿರ್ತಾರೆ. ಈ ಕಟಕ ರಾಶಿಯವರಿಗೆ ಚಂದ್ರ ಅಧಿಪತಿಯಾಗಿರೋದ್ರಿಂದ ಶುಕ್ರ ಆ ಕಾಂಬಿನೇಷನ್ ಬಂದಾಗ ಮೂರನೇ ಮನೆಗೆ ಬರ್ತಾ ಇದ್ದಾನೆ. ತೃತೀಯ ಅವಸ್ಥೆಯಲ್ಲಿ ಶುಕ್ರ ನೀಚ ಆಗ್ತಾನೆ. ಸೊ ಮೂರನೇ ಮನೆ ಅಂತಂದ್ರೆ ಪರಾಕ್ರಮ ಸ್ಥಾನ ಅಂತ ಏನ್ ಕರಿತೀವೋ, ಆ ಶುಕ್ರನ ಕಾಂಬಿನೇಷನ್ ಬಂದಾಗ ನಾವ್ ಏನಾದ್ರು ಪಡಿಲೇಬೇಕು ಅಂದ್ರೆ ಮೂರನೇ ಮನೆ ನೋಡ್ಲೇಬೇಕು ಮೇಡಮ್. ಯಾರ ಜಾತಕದಲ್ಲಿ ಮೂರನೇ ಮನೆ ಪರಾಕ್ರಮ ಸ್ಥಾನ ಅಂತ ಕರಿತೀವೋ, ಅಂದ್ರೆ ನಾವು ಒಂದು ನಿರ್ಧಾರದ ಅಚಲ ಛಲದಿಂದ ಪಡೆದೆ ನಾವು ಅದನ್ನ ಪಡಿತೀವಿ ಅಂತ ಹೇಳ್ತದಲ್ಲ, ಆ ಭಾವನೆಗಳು ಸ್ಪಂದಿಸೋದು ಮೂರನೇ ಮನೆ. ಈ ಮೂರನೇ ಮನೆಗೆ ಶುಕ್ರ ಬಂದಿದ್ದಾನೆ ಅಂತಂದ್ರೆ ಅಲ್ಲಿ ಲಾಭಾಧಿಪತಿ ಶುಕ್ರ ಇವರಿಗೆ, ಯಾಕೆಂದ್ರೆ 11ನೇ ಮನೆ ಅಧಿಪತಿ ಆಗ್ತಾನೆ ಈ ಒಂದು ಕಟಕ ರಾಶಿಯವರಿಗೆ. ಜೊತೆಗೆ ಮೂರನೇ ಮನೆ ಅಧಿಪತಿ ಆದಂತಹ ಈ ಶುಕ್ರ ಕೂಡ ಇವರಿಗೆ ಎಂತ ಕಾಂಬಿನೇಷನ್ ಅಂತ ಅಂದ್ರೆ, ತೃತೀಯದಲ್ಲಿ ಮನೆ ನೀಚನಾಗಿ ಕೂತಾಗ ಲಾಭಾಧಿಪತಿಯಾಗಿ ಮೂರನೇ ಮನೆಗೆ ಬಂದಾಗ ಯಾರು ಈ ಫ್ರೆಂಡ್ ಸರ್ಕಲ್ ಅಲ್ಲಿ ವ್ಯವಹಾರಗಳು ಮಾಡಿರ್ತಾರ, ಸ್ನೇಹಿತರಲ್ಲಿ ಹಣ ಹೇಗಾರು ಮಾಡಿ ಹೊಂದಿಸ್ಕೊಂಡ್ ಬರುತ್ತೆ. ಓಕೆ. ಮೂರನೇ ಮನೆಯಲ್ಲಿ ಜೊತೆ ಕಟಕ ರಾಶಿಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿದ್ದಾನೆ. ರಾಮನ್ಗೂ ಕೂಡ ವನವಾಸ ತಪ್ಪಿದಲ್ಲ. ಗುರು ಬಂದು ರಾಶಿಗೆ ಬಂದಾಗ ಜನ್ಮಗುರು ನರೋದುಃಖಂ ಅಂತ ಕರಿತೀವಿ. ಆದ್ರೆ ಅದೇ ಗುರು 7ನೇ ಮನೆಯನ್ನ ನೋಡೋದ್ರಿಂದ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಅತಿ ಹೆಚ್ಚು ಲಾಭವನ್ನು ತಂದುಕೊಡ್ತಾನೆ. ಜೊತೆಗೆ ಮೂರನೇ ಮನೆ ಶುಕ್ರ ನೀಚ ಭಾವದಲ್ಲಿ ಇದ್ರೂ ಕೂಡ ಶುಕ್ರನ ಫಲಗಳು ಕೊಡ್ತಾನೆ. ಓಕೆ. ಅದು 10 ರೂಪಾಯಿ ನೋಟ್ ಆದ್ರೂ, 100 ರೂಪಾಯಿ ನೋಟ್ ಆದ್ರೂ, 500 ರೂಪಾಯಿ ನೋಟ್ ಆದ್ರೂ ಅದ್ ಮಹತ್ವ ಇದ್ದೇ ಇರುತ್ತೆ. ಅದರಲ್ಲಿ ಪಡೆಯುವಂತಹ ಕೆಲವು ಕ್ಯಾರೆಕ್ಟರ್ಸ್ಗಳು ಏನಾರು ಮಾಡಿ ಈ ವರ್ಷ ಸಂಪಾದನೆ ಮಾಡ್ಬೇಕಪ್ಪ, ಅಥವಾ ಏನಾರು ಮಾಡಿ ಈ ತಿಂಗಳು ನಾನು ಸಂಪಾದನೆ ಮಾಡ್ಬೇಕು ಪ್ರಯತ್ನ ಪಡೋದ್ರಲ್ಲಿ ಈ ಒಂದು ಕಟಕ ರಾಶಿಯವರು ಸಾಕಷ್ಟು ಪ್ರಯತ್ನಗಳ ಫಲಗಳನ್ನ ಹಾಕ್ತಾರೆ. ಈ ಫಲಗಳನ್ನ ಖಂಡಿತ ಕೊಡ್ತಾನೆ ಶುಕ್ರ ಅಂದ್ರೆ ಒಂದು ಹೆಣ್ಣು ಅಂತಾನು ಕರಿತೀವಿ. ಯಾಕಂದ್ರೆ ಯಾದಕ್ಕೆ ಅದನ್ನ ನಾವು ಶುಕ್ರನಿಗೆ ಮಹಾಲಕ್ಷ್ಮಿ ಅಂತ ಕರಿತೀವಿ ಅಂತಂದ್ರೆ, ನೋಡಿ, ಒಂದ್ ಮದುವೆ ಮಾಡಿದಾಗ ನಮ್ಮನೆಗೆ ಬರುವಂತ ಹೆಣ್ಮಗುನು ಕೂಡ ನಾವು ಲಕ್ಷ್ಮಿ ಅಂತ ಕರಿತೀವಿ. ತದನಂತರದಲ್ಲಿ ನಮ್ಗೆ ಹುಟ್ಟುವಂತ ಮಗು ಹೆಣ್ಮಗು ಹುಟ್ಟಿದ್ರೆ ಅದನ್ನ ಮಹಾಲಕ್ಷ್ಮಿ ಅಂತ ಕರಿತೀವಿ. ಹೆಣ್ಣಿಗೆ ಪ್ರಾಮುಖ್ಯವಾಗಿ ಶುಕ್ರನ ಸ್ಥಾನ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಒಂದು ಹೆಣ್ಣು ತನ್ನ ಮನೆಯನ್ನ ಯಾವ ರೀತಿ ನಡ್ಸ್ಕೊಂಡ್ ಹೋಗ್ತಾಳೆ, ಆ ಮನೇಲಿ ಆ ಹೆಣ್ಣು ಯಾವ ರೀತಿ ಇರ್ತಾಳೆ ಅನ್ನೋದ್ರ ಮೇಲೆ ಜೀವನ ನಡೆಯೋದು. ಅದಕ್ಕೆ ಇಟ್ಸ್ ವೆರಿ ಫೋಕಸ್ ಮಾತೃ. ಅದಕ್ಕೆ ಫಸ್ಟ್ ಮಾತೃದೇವೋಭವ ಪಿತೃದೇವೋಭವ ಅಂತೀವಿ. ಸೊ ತಾಯಿಗೆ ಅಷ್ಟು ಮಹತ್ವನ ಕೊಟ್ಟಿದೀವಿ ಅಂತ ಅಂದ್ರೆ, ಆ ಚಂದ್ರನಿಗಿರುವಂತಹ ಪವರು ಮತ್ತೆ ತಾಯಿಗಿರುವಂತಹ ಶಕ್ತಿ ನಮ್ಮ ಭಾರತಾಂಬೆ ಕೂಡ ಹೆಣ್ಣಿಗೆ ಹೋಲಿಸೋದ್ರಿಂದ ಇಲ್ಲಿ ಶುಕ್ರ ಇಸ್ ಎ ವೆರಿ ಪವರ್ಫುಲ್ ಅಂತ ಕರಿತೀವಿ. ಯಾರ ಮನೆಯಲ್ಲಿ ಸದಾ ಒಂದು ಹೆಣ್ಮಗು ನಗ್ನಗ್ತಾ ಇರ್ತಾಳೋ, 100 ರೂಪಾಯಿ ತರ್ಲಿ ಗಂಡ, 500 ರೂಪಾಯಿ ತರ್ಲಿ ಗಂಡ, ಖುಷಿಯಾಗಿರ್ತಾಳೋ, ಆ ಮನೆ ಯಾವಾಗ್ಲೂ ಮಹಾಲಕ್ಷ್ಮಿ ವಾಸ ಮಾಡಿರ್ತಾಳೆ. ಸೊ ದುರಾಸೆಗೆ ಬೀಳ್ಬಾರ್ದು. ಯಾಕೆಂದ್ರೆ ಮನುಷ್ಯ ಎಷ್ಟು ಬಂದಷ್ಟು ಅತಿಯಾಸೆ ಬಿದ್ದಾಗ ಲೈಫಲ್ಲಿ ಎಲ್ಲವನ್ನೂ ಕಳ್ಕೊಳ್ಳೇಬೇಕಾಗತ್ತೆ. ಖಂಡಿತ ಅಲ್ವಾ? ಸೊ ಮನೇಲಿ ಎಷ್ಟೇ ರಾಶಿ ಬೆಳೆದಿರ್ಲಿ ಅಥವಾ ನಾವು ಬೊಕ್ಸೆ ಎಷ್ಟೇ ಜೀವನ ಮಾಡ್ಬೇಕಾಗಿರೋದು, ಆ ಬೊಕ್ಸೆ ಎಷ್ಟೊತ್ತವರೆಗೂ ನಮ್ಗೆ ಅದು ನಮ್ಮ ಕೈಯಲ್ಲಿ ಉಳಿಯುತ್ತೆ ಅನ್ನೋದು ಇಂಪಾರ್ಟೆಂಟ್. ನಿಜ. ತದನಂತರ ನಾವೆಲ್ಲ ಬಿಟ್ಟೋಗೋದ್ರಿಂದ ಇಲ್ಲಿ ಶುಕ್ರ ಕಾಂಬಿನೇಷನ್ ಬಂದಿರೋದ್ರಿಂದ ಕಟಕ ರಾಶಿಯವರಿಗೆ ಆದಷ್ಟು ಉತ್ತಮ ಫಲವನ್ನ ಕೊಡ್ತಾನೆ. ಅದ್ರ ಫಲಾನುಫಲಗಳನ್ನ ಅನುಭವಿಸಿ. ಕೆಲವ್ರಿಗೆಲ್ಲ ಇರುತ್ತೆ ಮೇಡಮ್. ಹೌದು. ಈಗ ಕೆಲವರು ಶುಗರ್ ಬರುತ್ತೆ, ಸ್ವೀಟ್ ತಿನ್ನಕ್ಕಾಗಲ್ಲ. ಹೌದು ಅಲ್ವಾ? ಅನ್ನ ಊಟ ಮಾಡಕ್ಕಾಗಲ್ಲ. ಯಾಕೆ ಹೇಳಿ? ಸಾಕ್ಷಾತ್ ಆ ಮನೇಲಿ ಲಕ್ಷ್ಮೀ ದೇವಿ ಯಾವಾಗ್ಲೂ ವಾಸಸ್ಥಾನ ಆಗಿರ್ಬೇಕು. ಜೊತೆಗೆ ಆರೋಗ್ಯವಾಗಿರುವಂತಹ ಮಹಾಲಕ್ಷ್ಮಿನೂ ಕೂಡ ಅಲ್ಲಿ ಇರ್ಬೇಕಾಗತ್ತೆ. ಅದಕ್ಕೆ ಆರೋಗ್ಯವನ್ನೇ ಮಹಾಭಾಗ್ಯ ಅಂತ ಕರೆದಿರೋದು. ಇಲ್ಲಿ ಕಟಕ ರಾಶಿಯವರಿಗೆ ಎಲ್ಲವೂ ಕೂಡ ಒಳ್ಳೆ ರಿಸಲ್ಟ್ ಕೊಡೋದ್ರಿಂದ ತೃತೀಯ ಸ್ಥಾನದಲ್ಲಿ ಶುಕ್ರನ ಸಂಚಾರ ಏನಿದೆ ಆಗಸ್ಟ್ ತಿಂಗಳಲ್ಲಿ ಉತ್ತಮ ಫಲಗಳನ್ನೇ ಕೊಡ್ತಾ ಹೋಗ್ತಾನೆ. ಮೂರನೇ ಮನೆ ಮಿತ್ರ ಸ್ಥಾನ ಅಂತೀವಿ. ಶುಕ್ರ ಇರೋದ್ರಿಂದ ಯಾವ್ದಾದರೂ ಅಕ್ಕ ತಂಗಿರಲ್ಲಿ ಗಲಾಟೆ ಕಿತ್ತಾಟಗಳಾಗಿದ್ರು ಕೂಡ ಸಾಂತ್ವನದ ಮಾತುಗಳನ್ನ ಹೇಳಿ ಒಂದಾಗ್ತಾ ಹೋಗ್ತಾರೆ. ಜೊತೆಗೆ ಒಳ್ಳೆ ಸ್ನೇಹಿತರು ಯಾರು ಬಿಟ್ಟೋಗಿದ್ರು ಕೂಡ ನಿಮ್ಮ ಒಂದು ಒಳಗಡೆ ಒಂದು ಅವಿನಾಭಾವ ಸಂಬಂಧ ಬಂದು ಅನ್ಯೂನ್ಯತೆ ಬಂದು ಉತ್ತಮ ಫಲಿತಾಂಶಗಳನ್ನು ಕೂಡ ಈ ಕಟಕ ರಾಶಿಯವರು ನೋಡ್ತಾ ಹೋಗ್ತಾರೆ. ಜೊತೆಗೆ ಕಟಕ ರಾಶಿಯಲ್ಲೇ
ಬುಧನು ಕೂಡ ನೆಕ್ಸ್ಟ್ ಬರೋದ್ರಿಂದ ಆ ಬುಧನ ಸಮಾಗಮನು ಕೂಡ ಇವ್ರಿಗೆ ಏನಾಗುತ್ತೆ ಮೋಸ್ಟ್ ತಲೆ ಹೊಡ್ಸುತ್ತೆ ಇವ್ರಿಗೆ ಏನ್ ಮಾಡ್ಬೋದು ಏನ್ ಪ್ಲಾನ್ ಮಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಕಟಕ ರಾಶಿಯವ್ರು ಇರ್ಬೋದು ಕಟಕ ಲಗ್ನದವರೇ ಇರ್ಬೋದು ತುಂಬಾ ಸ್ಮೂತ್ ಮೃದು ಸ್ವಭಾವಿಗಳು ಅಂತ ಏನ್ ಕರಿತೀವಿ. ಅಂದ್ರೆ ಬಹಳ ಬೇಗ ಮನಸ್ಸು ಚಂಚಲಗೊಳ್ಳೋದು ಜಾಸ್ತಿ. ಅಂದ್ರೆ ಬೇಗ ಅವ್ರನ್ನ ಟ್ಯೂನ್ ಅಪ್ ಮಾಡ್ಬೋದು. ಮನಸ್ಸು ತುಂಬಾ ಸ್ಮೂತ್ ಅಲ್ವಾ, ಸೊ ಬಹಳಷ್ಟು ಬೇಗ ಅವ್ರನ್ನ ಟ್ಯೂನ್ ಅಪ್ ಮಾಡ್ಬೋದು. ಕಟಕ ರಾಶಿಯವರು ಇರ್ಬೋದು ಕಟಕ ಲಗ್ನದವರೇ ಆಗಿರ್ಬೋದು ಚಂಚಲತೆ ಜಾಸ್ತಿ ಇರುತ್ತೆ. ಅವ್ರು ಯಾವಾಗ್ಲೂ ಅವ್ರು ಯಾವಾಗ್ಲೂ ಏನಾಗುತ್ತೆ ಒಂದೇ ಕಾನ್ಸ್ಟೆಂಟ್ ಮೈಂಡ್ ಅಲ್ಲೇ ಇರ್ಬೇಕಾಗತ್ತೆ. ಏಕಾಗ್ರತೆ ಇಸ್ ವೆರಿ ಇಂಪಾರ್ಟೆಂಟ್. ಒಂದ್ ಏನಾದ್ರು ಡಿಸಿಷನ್ ತಗೊಳ್ತಾರೆ ಅಂತಂದ್ರೆ ಅದು ಓವರ್ ಮೇಕಿಂಗ್ ಅವ್ರು ಚೇಂಜ್ ಮಾಡದೇ ಇದ್ರೆ ಅವ್ರ ಲೈಫಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ಮತ್ತೆ ಕೆಲವು ಚೇಂಜಸ್ ಗಳು ಹೇಗೆ ಅಂತಂದ್ರೆ ಹಾರಿಸ್ಕೋಬೇಕಾದ್ರೆ ಸಿಕ್ಕಾಬಟ್ಟ ಗೊಂದಲತೆನೂ ಇರ್ತಾರೆ, ಆ ಗೊಂದಲ ಕೂಡ ಬಿದ್ದು ಬಿಡ್ತಾರೆ. ಜೊತೆಗೆ 3ನೇ ಮನೆ ಶುಕ್ರ ನೀಚನಾಗಿರೋದ್ರಿಂದ ಯಾವ್ದಾರು ಒಂದು ಸ್ನೇಹಿತ ಸಂಬಂಧಗಳು ಅವ್ರ ಕೈಯಿಂದ ಬಿಟ್ಟೋಗುವಂಥದ್ದು, ಕೆಟ್ಟದ್ದು ಯಾವ್ದಾರು ಇದ್ರು ಅವರಿಂದ ಬಿಟ್ಟೋಗುವಂತ ಚಾನ್ಸಸ್ ತುಂಬಾ ಇರೋದ್ರಿಂದ ಕಟಕ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಶುಭ ಫಲಗಳನ್ನೇ ಕೊಡ್ತಾ ಹೋಗುತ್ತೆ. ಆದ್ರೆ ಆರೋಗ್ಯದ ವಿಚಾರದಲ್ಲಿ ಕಟಕ ರಾಶಿಯವರಾಗಿರ್ಬೋದು ಕಟಕ ಲಗ್ನದವರೇ ಆಗಿರ್ಬೋದು ಹೆಲ್ತ್ ಕಡೆ ಸ್ವಲ್ಪ ಗಮನ ಕೊಡ್ತಾ ಹೋಗಿ. ಖಂಡಿತ ನೀವು ಅನ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಶುಕ್ರನಿಂದ ಫೈನಾನ್ಸ್ ಏನಂತ ಕರಿತೀವಿ ಆ ಹಣದ ವ್ಯವಸ್ಥೆ ನಿಮ್ಮ ಕಡೆ ಚೆನ್ನಾಗ್ ಆಗೋದ್ರಿಂದ ಆಯುಸ್ಸು ಮತ್ತೆ ಆರೋಗ್ಯ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಕಟಕ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.